ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಯ ಪ್ರಮಾಣಪತ್ರ ಮತ್ತು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣಪತ್ರವನ್ನು ತೆಗೆಸಬೇಕಾಗಿತ್ತು ಅಂದರೆ ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು ಮತ್ತು ಈ ಮಾಡೆಲ್ಸ್ ಯಾವ ರೀತಿಯಾಗಿದೆ, ಗ್ರಾಮೀಣಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂಥದ್ದು ಅನುಬಂಧಗಳು ಯಾವ ಇರಬೇಕು ಮತ್ತು ಗ್ರಾಮೀಣದಲ್ಲಿ ನಮೂನೆ 1 ನಮೂನೆ 2 ಅಂತ ಬರುತ್ತೆ. ಯಾವ ನಮೂನೆಯಲ್ಲಿ ನಾವು ಗ್ರಾಮೀಣವನ್ನು ತೆಗೆಸಬೇಕು ಮತ್ತು ಒಂದು ಮಾಡೆಲನ್ನು ನಿಮಗೆ ತೋರಿಸ್ತಾ ಬರ್ತೀನಿ ಅಂತ. ಓಕೆ, ಹೀಗಾಗಿ ಈ ವಿಡಿಯೋದಲ್ಲಿ ಇವೆಲ್ಲವನ್ನು ಹೇಳ್ತೇನೆ. ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ಸರ್ಕಾರದಲ್ಲಿ KA ಮತ್ತು KPSCಲಿ ಭಾಳಷ್ಟು ಕಾಲ್ ಮಾಡಿದ್ದಾರೆ. ಇಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ 5% ರಿಸರ್ವೇಷನ್ ಇರ್ತದೆ ಮತ್ತು ಗ್ರಾಮೀಣ ಮಾಧ್ಯಮ ಅಭ್ಯರ್ಥಿಗಳಿಗೂ ಸಹಿತ 5% ರಿಸರ್ವೇಷನ್ ಇರ್ತದೆ. ಹೀಗಾಗಿ ಈ ಎರಡು ಫಾರ್ಮ್ಗಳನ್ನು ಕಡ್ಡಾಯವಾಗಿ ಯಾರಿಗೆ ಕನ್ನಡ ಮಾಧ್ಯಮ ಮತ್ತು ಯಾರಿಗೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣಪತ್ರ ಬರ್ತದೆ ಅವರು ಕಡ್ಡಾಯವಾಗಿ ಇವುಗಳನ್ನು ತೆಗೆಸ್ಕೊಳ್ಳಿ. ನಿಮಗೆ ಭಾಳಷ್ಟು ಪ್ಲಸ್ ಪಾಯಿಂಟ್ ಇದೆ. ಅದು ಸಹಿತ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕದ ಒಳಗೆ ತೆಗೆಸಬೇಕು. ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕದ ನಂತರ ತೆಗೆಸಿದರೆ ಅದು ಇನ್ವ್ಯಾಲಿಡ್ ಆಗುತ್ತೆ. ಓಕೆ, ಇನ್ನು ಮೊದಲಿಗೆ ಕನ್ನಡ ಮಾಧ್ಯಮ ಪ್ರಮಾಣಪತ್ರವನ್ನು ನೋಡುವ. ಇಲ್ಲಿ ಕನ್ನಡ ಮಾಧ್ಯಮ ಪ್ರಮಾಣಪತ್ರ ನೋಡಬೇಕಾಗಿತ್ತು ಅಂದರೆ ಇಲ್ಲಿ ಸರ್ಕಾರಿ ಅಧಿಸೂಚನೆ ಸಂಖ್ಯೆಯನ್ನು ನೋಡಬೇಕು. ಈ ಅಧಿಸೂಚನೆ ಸಂಖ್ಯೆಯಡಿಯಲ್ಲಿ ಮಾತ್ರ ನೀವೇನು ಮಾಡಬೇಕಾಗುತ್ತೆ, ಕನ್ನಡ ಮಾಧ್ಯಮ ಆ ಪ್ರಮಾಣಪತ್ರವನ್ನು ತೆಗೆಸಬೇಕು. ಈ ಅಧಿಸೂಚನೆ ಏನು ಹೇಳುತ್ತೆ ಅಂತಂದರೆ 1ರಿಂದ 10ನೇ ತರಗತಿಯಲ್ಲಿ ನೀವು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದರೆ ನೀವೊಂದು ಆ ಶಾಲೆಗೆ ಹೋಗ್ಕೊಂಡು ಒಂದು ಫಾರ್ಮೇಟ್ ಇದೆಯಲ್ಲ, ಅವ್ರು ಕೊಟ್ಟಂಥ ಫಾರ್ಮೇಟಲ್ಲಿ ಬರೆಸ್ಕೊಂಡು ಬಂದು ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಮೊಹರನ್ನು ಹಾಕ್ಕೊಂಡು ಬರಬೇಕು, ಅಂದರೆ ಶೀಲನ್ನು ಹೊಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಓಕೆ, ಇದು ಫಾರ್ಮೇಟನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಈ ರೀತಿಯಾದಂಥ ಫಾರ್ಮೇಟನ್ನು ಇವರು ಬಿಟ್ಟಿದ್ದಾರೆ. ನೋಡಿರಿ, ಈ ಫಾರ್ಮೇಟಲ್ಲಿ ಏನಿದೆ ಅಂತಂದರೆ ಕನ್ನಡ ಮಾಧ್ಯಮ ಪ್ರಮಾಣಪತ್ರ ಇಲ್ಲೆಲ್ಲ ಡೀಟೇಲ್ ಇದೆ. ಹೆಸರು, ತಂದೆಯ ಹೆಸರು, ಜಿಲ್ಲೆ, ತಾಲೂಕು, ಗ್ರಾಮ ಯಾವುದು, ಶಾಲೆ ಎಷ್ಟರಿಂದ ಎಷ್ಟನೇವರೆಗೂ ಕಲಿತ, ನೆಕ್ಸ್ಟ್ ಇಲ್ಲಿ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಮೊಹರು, ಸ್ಥಳ, ದಿನಾಂಕವನ್ನು ಅವರು ಬರೀತಾರೆ. ಓಕೆ, ನೀವು ಮಾರ್ಕೆಟಲ್ಲಿ ಹೋದರೆ ಈ ರೀತಿಯಾದಂಥ ಒಂದು ಮಾಡೆಲ್ ಸಿಗುತ್ತೆ. ಓಕೆ, ಈ ರೀತಿ ನೋಡ್ಬೋದು. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿತ್ತು ಅಂತಂದರೆ ಈ ಪ್ರಮಾಣಪತ್ರದ ಮೇಲ್ಭಾಗದಲ್ಲಿ ಇವು ಕಡ್ಡಾಯವಾಗಿ ಇರಲೇಬೇಕು. ಸರ್ಕಾರಿ ಆದೇಶ ಸಂಖ್ಯೆ ಮತ್ತು ಅಧಿಸೂಚನೆ ಸಂಖ್ಯೆ ಇವು ಇರುವಂಗೆ ನೋಡಬೇಕು. ಇವು ಇರದೆ ಬ್ಲ್ಯಾಂಕ್ ಆಗಿ ತೆಗೆದ್ರೆ ಅದು ಮೋಸ್ಟ್ಲಿ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇದೆ. ಹೀಗಾಗಿ ಈ ಒಂದು ಅಧಿಸೂಚನೆ ಸಂಖ್ಯೆ, ಸರ್ಕಾರಿ ಆದೇಶ ಸಂಖ್ಯೆ ಇರುವಂತಹ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣಪತ್ರವನ್ನು ಪಡೆದ ಆಲ್ಮೋಸ್ಟ್ ಅಲ್ಲಿಗೆ ಅನುಬಂಧ 1ರಲ್ಲಿ ಬರ್ತದೆ. ಓಕೆ, ಇದು ಇದೆಲ್ಲ ಮೊದಲು ಚೆಕ್ ಮಾಡ್ಕೊಳ್ಳಿ. ಇದು ಇದೆ ಅಂದ ತಕ್ಷಣ ಆಮೇಲೆ ಇದು ಫಾರ್ಮೆಟ್ ಯಾವ ರೀತಿ ಆದರೂ ಇರ್ಬೋದು. ಓಕೆ, ಇದು ಈ ರೀತಿ ಬಾಕ್ಸಲ್ಲಿ ಕೊಡಬೇಕು ಅಂತಲೂ ಇಲ್ಲ, ಡೈರೆಕ್ಟಾಗಿ ಬರಿಬೋದಲ್ಲಿ 1ರಿಂದ 10ನೇ ತರಗತಿ ಈ ರೀತಿ ಬರೆಯುವಂಥದ್ದು ಇರ್ಬೋದು. ನಿಮಗೆ ಯಾವ್ದು ಸಿಗುತ್ತೆ ನೋಡಿ, ಆದರೆ ಅಧಿಸೂಚನೆ ಸಂಖ್ಯೆ ಇರಲಿ. ನೆಕ್ಸ್ಟ್ ಇದೆಲ್ಲ ಡೀಟೇಲನ್ನು ನಿಮ್ಮ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರು ಬರೆದು ಕೊಡ್ತಾರೆ. ತದನಂತರ ಮುಖ್ಯೋಪಾಧ್ಯಾಯರು ಇಲ್ಲಿ ಸಹಿ ಮತ್ತು ಶಾಲೆಯ ಒಂದು ಮೊಹರನ್ನು ಹಾಕ್ತಾರೆ. ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ ಕೊಟ್ಟಿದ್ದಾರೆ. ಈಗೇನಾಗಿದೆ, ಕೆಲವೊಂದಷ್ಟು ಶಾಲೆಗಳು ಇಂಗ್ಲೀಷ್ ಮಾಧ್ಯಮವಾಗಿ ಕನ್ವರ್ಟ್ ಆಗಿರೋದ್ರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿಯನ್ನು ಪಡೀತಾರೆ. ಆದರೆ ಇಲ್ಲಿ ಇವರು ಕೊಟ್ಟಂಥ ಮಾದರಿಯಲ್ಲಿ ಯಾವುದೇ ರೀತಿಯಾದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿಯನ್ನು ಕೇಳಿದ ಮತ್ತು ಇದು ನೋಟಿಸ್ ಅಧಿಸೂಚನೆಯಲ್ಲೂ ಸಹಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ ಕೇಳಿಲ್ಲ. ಹೀಗಾಗಿ ನೀವು ಅದನ್ನು ಮಾಡಿಸ್ಕೋಬೋದು, ಬಿಡ್ಬೋದು, ಅದು ನಿಮ್ಮ ಇಂಟ್ರೆಸ್ಟು. ಅವಕಾಶ ಇತ್ತು ಅಂದರೆ ಮಾಡಿಸ್ಕೊಂಡ್ಬಿಡಿ, ಯಾಕಂದರೆ ಗ್ರಾಮೀಣಕ್ಕೆ ಮಾಡಿಸ್ಕೊಳ್ಳೋದಿರ್ತದೆ. ಓಕೆ, ಇಲ್ಲಿ ಇನ್ನೊಂದು ಗಮನಿಸಬೇಕಾದಂಥದ್ದು ಏನು ಅಂತಂದರೆ ನೀವು ಎಷ್ಟು ಶಾಲೆಯಲ್ಲಿ ಕಲ್ತಿದ್ದೀರಿ ಅಷ್ಟು ಶಾಲೆಯಲ್ಲಿ ಬೇರೆ ಬೇರೆ ರೀತಿಯಾದ ಬೇರೆ ಬೇರೆ ಪ್ರಮಾಣಪತ್ರವನ್ನು ತೆಗೆಸ್ಬೋದು. ಉದಾಹರಣೆಗೆ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, 1ರಿಂದ 5ನೇ ತರಗತಿ ಒಂದು ಶಾಲೆ, 6ರಿಂದ 8 ಒಂದು ಶಾಲೆ, 9ರಿಂದ 10 ಇನ್ನೊಂದು ಶಾಲೆಯಲ್ಲಿ ಕಲ್ತಿರ್ತಾರೆ. ಅಂದರೆ ಈ ಅಭ್ಯರ್ಥಿ 3 ಫಾರ್ಮನ್ನು ತುಂಬಬೇಕಾಗುತ್ತೆ. 3 ಫಾರ್ಮ್ ಎಲ್ಲೆಲ್ಲಿ ಕಲ್ತಿದ್ದಾನೆ, 1ರಿಂದ 5ನೇ ಕಲಿತಂಥ ಶಾಲೆಯಲ್ಲಿ ಒಂದು ಫಾರ್ಮ್ ತುಂಬಿಕೊಂಡು ಅಲ್ಲಿ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಮೊಹರು ಹಾಕ್ಕೋಬೇಕು. 7ರಿಂದ 8 ಕಲ್ತಿದ್ದಲ್ಲಿ ಅಲ್ಲೊಂದು ಆ ಶಾಲೆಯಲ್ಲಿ ಒಂದು ತೊಗೋಬೇಕು. 9ರಿಂದ 10 ಕಲಿತಂಥ ಒಂದು ಶಾಲೆಯಲ್ಲಿ ತೊಗೋಬೇಕು. ಅದು ನಿಮ್ಮ ಕಲಿತಂಥ ಇದ್ರ ಮೇಲೆ ಡಿಪೆಂಡ್ ಇರ್ತದೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, 1ರಿಂದ 10ನೇ ತರಗತಿ ಒಂದೇ ಶಾಲೆಯಲ್ಲಿ ಕಲ್ತಿರ್ತಾರೆ. ಅವರು ಒಂದೇ ಫಾರ್ಮಲ್ಲಿ ತುಂಬಿಕೊಂಡು ಇಟ್ಕೊಂಡಿರಬೇಕಾಗುತ್ತೆ. ಓಕೆ, ಇದು ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕದ ಒಳಗಾಗಿ ತಕ್ಕೊಂಡು ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಮೊಹರನ್ನು ಮಾಡ್ಕೊಳ್ಳಿ. ಏನಾದರೂ ನೀವು ಕ್ಷೇತ್ರ ಶಿಕ್ಷಣಾಧಿಕಾರಿ ಅವೈಲೇಬಲ್ ಇಟ್ಟರೆ ಅವರ ಕಡೆಯೂ ಸಹಿ ಹಾಕ್ಕೊಂಡಿಟ್ಟರೆ ಏನೂ ಸಮಸ್ಯೆ ಬರೋದಿಲ್ಲ. ಓಕೆ, ಇದು ಏನಿದೆ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣಪತ್ರ. ಈಗ ನಾವು ಮುಂದೆ ನೋಡ್ತಾ ಬರೋದಾಗಿತ್ತು ಅಂತಂದರೆ ಗ್ರಾಮೀಣ ಅಭ್ಯರ್ಥಿ ವ್ಯಾಸಂಗ ಪ್ರಮಾಣಪತ್ರ ಇಲ್ಲಿ ನೋಡ್ಬೋದಿಲ್ಲ. ಇದು ಸಹಿತ ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಇದೆ ಮತ್ತು ಇಲ್ಲೊಂದು ಅಧಿಸೂಚನೆ ಸಂಖ್ಯೆಯನ್ನು ಇನ್ನೊಂದು ಬಿಡ್ತಾರೆ. ಯಾಕಂತಂದರೆ ಕೆಲವೊಂದಿಷ್ಟು ಗ್ರಾಮೀಣ ಪ್ರದೇಶಗಳು ಪಟ್ಟಣ ಪಂಚಾಯತಿ ಅಡಿಯಲ್ಲಿ ಬರ್ತವೆ. ಹೀಗಾಗಿ ಇದು ಒಂದು ಅಧಿಸೂಚನೆ ಇದೆ, ಇದೊಂದು ಅಧಿಸೂಚನೆ ಇದೆ. ಇವು 2 ಅಧಿಸೂಚನೆಗಳು ಇರುವಂಗೆ ನೋಡಬೇಕು. ಇಲ್ಲೇನಿದೆ 1ರಿಂದ 10ನೇ ತರಗತಿವರೆಗೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಓದಿರಬೇಕು ಅಂತಿದೆ. ಓಕೆ, ಇಲ್ಲಿ ನಮೂನೆ 1, ನಮೂನೆ 2 ಅನ್ನುವಂಥ 2 ನಮೂನೆಗಳಿದಾವೆ. ಈ ನಮೂನೆ 1, ನಮೂನೆ 2 ಏನಿದೆ ಅಂತಂದರೆ ನಮೂನೆ 1ರಲ್ಲಿ ಯಾರು ಜನರಲ್ ಮೆರಿಟಲ್ಲಿ ಇರ್ತಾರಲ್ಲ ಅವರು ನಮೂನೆ 1 ಮತ್ತು ನಮೂನೆ 2 ಎರಡನ್ನೂ ತೆಗೆಸಬೇಕು. ಯಾರಿಗೆ ಕೆಟಗಿರಿ ಬರ್ತದಲ್ಲ, ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, 2A 2B 3A 3B ಅವರು ಏನು ಮಾಡಬೇಕು, ನಮೂನೆ 2ರಲ್ಲಿ ಏನು ಮಾಡಬೇಕು,
ಗ್ರಾಮೀಣ ಅಭ್ಯರ್ಥಿ ಪ್ರಮಾಣಪತ್ರವನ್ನು ತುಂಬಿಕೊಂಡು ನಿಮ್ಮ ಶಾಲೆ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿಯನ್ನು ಹಾಕ್ಕೊಂಡು ಬರಬೇಕು. ಇಲ್ಲಿ ಅವರು ಕೊಟ್ಟಂಥ ಮಾದರಿ ಪ್ರಕಾರ ಇಷ್ಟು ಸಿಂಪಲ್ ಆಗಿದೆ. ಜಸ್ಟ್ ಈ ರೀತಿಯಾದಂಥದ್ದು, ಇಲ್ಲೇನಿಲ್ಲ, ನಿಮ್ಮ ನೇಮು, ಹೆಸರು, ಎಲ್ಲ ಜಿಲ್ಲೆ ಎಲ್ಲ ಬರ್ಕೊಂಡು ಬಂದು ಈ ರೀತಿಯಾದಂಥದ್ದು ಸ್ಟೇಟ್ಮೆಂಟು ಇರಬೇಕಾಗುತ್ತೆ. ಯಾಕಂದರೆ ದೊಡ್ಡ ನಗರ ಪ್ರದೇಶ ಅಲ್ಲ ಅಂತೇಳಿ. ನೆಕ್ಸ್ಟ್ ನಿಮ್ಮ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಮೊಹರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಸಹಿ ಮೊಹರು ಮತ್ತು ಡೇಟು ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕದ ಒಳಗಾಗಿರಬೇಕು. ಓಕೆ, ನೀವು ಮಾರ್ಕೆಟಿಗೆ ಹೋದರೆ ಅಂದರೆ ಸಿಗುವಂಥ ಫಾರ್ಮೇಟ್ ಯಾವುದು ಅಂತಂದರೆ ಈ ರೀತಿಯಾದಂಥ ಫಾರ್ಮೇಟ್ ಸಿಗುತ್ತೆ. ಇಲ್ಲಿ ನೀವು ಇವನ್ನು ಅಧಿಸೂಚನೆ ಸಂಖ್ಯೆ ಕಂಪಲ್ಸರಿ ಬಳಸಲೇಬೇಕು. ಓಕೆ, ಇದು ಆದ ನಂತರ ನಮೂನೆ 2 ಯಾರಿಗೂ ಅಂತಂದರೆ ಯಾರೋ SC ST ಕ್ಯಾಟಗರಿ 1 2A 2B 3A 3B ಅಭ್ಯರ್ಥಿಗಳಿದ್ರೆ ಅವರು ನಮೂನೆ 2ರಲ್ಲಿ ಮಾತ್ರ ಕೊಡಬೇಕು. ಇದು ಗ್ರಾಮೀಣ ಅಭ್ಯರ್ಥಿಗಳಿಗೆ ಮಾತ್ರ ಇದೆ. ಇಲ್ಲಿ ಅವರು ಬರಿತಾ ಹೋಗ್ತಾರೆ, ನೀವು ಎಷ್ಟು ಶಾಲೆಯಲ್ಲಿ ಕಲ್ತಿದ್ರಿ ಅದೇ ರೀತಿ ಇಲ್ಲಿ ನೀವು 1ರಿಂದ 5 ಒಂದು ಶಾಲೆಯಲ್ಲಿ ಕಲ್ತರೆ ಇಲ್ಲಿ ಒಂದು ಶಾಲೆಯಲ್ಲಿ ಸಹಿ ಹಾಕ್ಸ್ಕೊಳ್ಬೇಕು. 8ರಿಂದ 10 ಕಲ್ತರೆ 1ರಿಂದ 10 ಒಂದೇ ಶಾಲೆಯಲ್ಲಿ ಕಲ್ತರೆ ಒಂದೇ ಪ್ರಮಾಣಪತ್ರದಲ್ಲಿ ಸಹಿ ಹಾಕ್ಕೊಂಡು ಬರೋದಿರುತ್ತೆ. ಇಲ್ಲಿಯೂ ಸಹಿತ ಏನು ಮಾಡ್ತಾರೆ, ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ ಕಡ್ಡಾಯವಾಗಿ ಬೇಕು. ಕನ್ನಡ ಮಾಧ್ಯಮಕ್ಕೆ ಹಾಕಿಸದೇ ಇದ್ರೂ ನಡೀತದೆ, ಬಟ್ ಗ್ರಾಮೀಣಕ್ಕೆ ಕಡ್ಡಾಯವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ ಬೇಕು, ಸಹಿ ಮತ್ತು ಮೊಹರು ಬೇಕು. ಇಲ್ಲಿ ಯಾರು ಜನರಲ್ ಮೆರಿಟಲ್ಲಿ ಇರ್ತೀರಿ ಅವರು ಏನು ಮಾಡಬೇಕಾಗುತ್ತೆ, ಈ ರೀತಿಯಾದಂಥ ಒಂದು ಇನ್ನೊಂದು ಫಾರ್ಮನ್ನು ರೆಡಿ ಮಾಡ್ಕೋಬೇಕು. ನಮೂನೆ 1 ಮೇಲು ಸ್ತರಕ್ಕೆ ಸೇರಿಲ್ಲ ಅಂತೇಳಿ ತಹಶೀಲ್ದಾರ್ ಅವರು ನೀಡುವಂಥ ಪ್ರಮಾಣಪತ್ರ ಇರ್ತದೆ. ಹೀಗಾಗಿ ಜನರಲ್ ಮೆರಿಟ್ಗೆ ಸೇರಿದಂಥ ಅಭ್ಯರ್ಥಿಗಳು ಏನು ಮಾಡಬೇಕು, ಕಡ್ಡಾಯವಾಗಿ ನಮೂನೆ 1 ಮತ್ತು ನಮೂನೆ 2ರಲ್ಲಿ ಏನು ಮಾಡಬೇಕು, 2 ನಮೂನೆಗಳನ್ನು ತುಂಬಿಕೊಂಡು ರೆಡಿ ಮಾಡ್ಕೊಂಡಿಡಬೇಕು. ಇದು ತಹಶೀಲ್ದಾರ್ ಆಫೀಸಲ್ಲಿ ನಮೂನೆ 1 ಕೊಡ್ತಾರೆ. ಹೀಗಾಗಿ ನಮೂನೆ 2 ತುಂಬಿಕೊಂಡು ಹೋಗಿ ನೀವು ತಹಶೀಲ್ದಾರ್ ಆಫೀಸಿಗೆ ಅರ್ಜಿ ಕೊಟ್ಟರೆ ನಮೂನೆ 1 ನಿಮಗೆ ಸಿಗುತ್ತೆ. ಆದರೆ ಯಾರು ಕೆಟಗರಿಯಲ್ಲಿ ಬರ್ತಾರೋ, ಜಾತಿ ಪ್ರಮಾಣಪತ್ರದಲ್ಲಿ ಬರ್ತಾರೋ ಅವರೆಲ್ಲ ಏನಿದೆ ನಮೂನೆ 2 ಯಾರಿಗೂ SC ST ಕ್ಯಾಟಗರಿ 1 2A 2B 3A 3B ಯಾರಿದ್ದಾರೆ ಅವರೆಲ್ಲ ನಮೂನೆ 2. ನಿಮ್ಮದೇನಾದರೂ ಜಾತಿ ಪ್ರಮಾಣಪತ್ರ ರಿಜೆಕ್ಟ್ ಆದರೆ ನಿಮ್ಮ ಗ್ರಾಮೀಣ ಪ್ರಮಾಣಪತ್ರವು ಸಹಿತ ರಿಜೆಕ್ಟ್ ಆಗುತ್ತೆ. ಹೀಗಾಗಿ ನೀವೇನು ಮಾಡಬೇಕು, ಕರೆಕ್ಟಾಗಿ ಇಟ್ಕೊಂಡಿರಬೇಕಾಗುತ್ತೆ. ಒಟ್ಟಾರೆಯಾಗಿ ಗ್ರಾಮೀಣ ಏನಿದೆ ಮುಖ್ಯೋಪಾಧ್ಯಾಯರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿಯನ್ನು ಹಾಕ್ಕೊಂಡು ನೀವು ಇಟ್ಕೊಂಡಿರಬೇಕು. ಈ ರೀತಿಯಾದಂಥ ಫಾರ್ಮೆಟು ನೀವು ಆಲ್ಮೋಸ್ಟ್ ಆಗಿ ನೋಡಿ ಮಾರ್ಕೆಟಲ್ಲಿ ಸಿಕ್ಕರೆ ಈ ಅಧಿಸೂಚನೆ ಸಂಖ್ಯೆ ಮೇಲ್ಗಡೆ ಇರುವಂತೆ ಒಂದು ಮೇಂಟೈನ್ ಅಂತ ಮಾಡ್ಕೋಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು.